ನಾನು ರಸ್ತೆ ದಾಟಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಂತ ನಿಮಗೆಲ್ಲ ಹೇಳಿದ್ನಲ್ಲ, ಆ ವಿಷಯ ಸುಳ್ಳು. ಅದು ಆಕ್ಸಿಡೆಂಟ್ ಅಲ್ಲ. ಮತ್ತೆ ಯಾರೋ ನನ್ನನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಏನೋ ಹೇಳ್ತಿದ್ಯಾ ನೀನು? ಮೊದಲನೇ ಸಲ ಪ್ರಯತ್ನ ಪಟ್ಟಾಗ ನಾನು ಹೇಗೋ ತಪ್ಪಿಸ್ಕೊಂಡೆ. ಆದರೆ ಮತ್ತೆ ರಿವರ್ಸ್ ಬಂದು ನನ್ನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು. ಅಷ್ಟರಲ್ಲಿ ಜನ ಸೇರಿದ್ರಿಂದ ಹೇಗೋ ನನ್ನ ಜೀವ ಉಳಿತು. ನಿನ್ನನ್ನು ಯಾರು ಕೊಲೆ ಮಾಡಬೇಕು ಅನ್ಕೊಂಡಿದ್ದಾರೆ? ನಿನ್ನನ್ನು ಕೊಲೆ ಮಾಡೋದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ ಚಂದು? ಫೋನ್ ಮಾಡಿ ಅರ್ಜೆಂಟಾಗಿ ಏನೋ ಮಾತಾಡಬೇಕು ಬಾ ಅಂತ ಹೇಳಿದ್ಯಲ್ಲ, ಅಂಥದ್ದೇನಿತ್ತು? ನನಗೆ ಎಷ್ಟು ಕೆಲಸಗಳಿದೆ ನಿನಗೆ ಗೊತ್ತಾ? ಚಂದನ್ಗೆ ಆಕ್ಸಿಡೆಂಟ್ ಆಗಿ ಮನೆಯಲ್ಲಿದ್ದಾನೆ. ಈಗ ಅವನ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದಿದೆ. ಇದೇನಾದ್ರೂ ನಿನ್ಗೆ ಅರ್ಥ ಆಗತ್ತಾ? ಯಾಕೆ ನಗ್ತಾ ಇದೀಯ ನೀನು? ನಿನ್ ನಗು ಮುಖ ನಂಬ್ಕೊಂಡೆ ಹಾಳಾಗೋದೆ ನಾನು. ಅದು ಒಂದು ಆಕ್ಸಿಡೆಂಟ್ ಅಂತ ನೀನು ನಂಬ್ಕೊಂಡಿದ್ಯಾ ಕುಮುದ? ಅದು ಆಕ್ಸಿಡೆಂಟ್ ಅಲ್ಲ. ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಬಿಡಿಸಿ ಹೇಳು. ಅದು ಆಕ್ಸಿಡೆಂಟ್ ಅಲ್ಲ ಡಿಯರ್. ಆ ಚಂದನನ್ನ ಈ ಲೋಕದಿಂದ ಪರಲೋಕಕ್ಕೆ ಕಳಿಸೋದಕ್ಕೆ ನಾನು ಮಾಡಿದ ಸಂಚು. ಆದ್ರೆ ಆ ಬಟ್ಟಿ ಮಗ ಹೇಗೋ ಬಚಾವಾಗು. ಇಲ್ದಿದ್ರೆ ನಿನ್ನ ಅಣ್ಣನ ಮಗ ಇಷ್ಟೊತ್ತಿಗೆ ಅವ್ರ ಅಪ್ಪನ ಜೊತೆ ಮೇಲ್ಗಡೆ ಆರಾಮವಾಗಿರ್ತಿದ್ದ. ಮನೋಜ್, ಏನ್ ಮಾತಾಡ್ತಿದ್ಯಾ ನೀನು? ನೀನು ಯೋಚನೆ ಮಾಡೋ ಹಾಗೆ ನಾನು ಯೋಚನೆ ಮಾಡ್ತೀನಿ ಡಿಯರ್. ನನ್ನ ನಿನ್ನ ಮಧ್ಯೆ ಸಮಸ್ಯೆ ಅಂದ್ರೆ ಅವನೇ ತಾನೆ. ಅವನನ್ನೇ ಸಾಯಿಸ್ಬಿಟ್ರೆ ಸಮಸ್ಯೆನೇ ಇರೋದಿಲ್ವಲ್ಲ. ಅದೇ ತರ ಯೋಚನೆ ಮಾಡಿ ಅವನನ್ನ ಕೊಂದು ಹಾಕೋ ಪ್ಲಾನ್ ಮಾಡಿದ್ದೆ. ಆಕ್ಸಿಡೆಂಟ್ ಮಾಡಿ ಈಸಿಯಾಗಿ ಸಾಯಿಸ್ಬೋದು ಅನ್ಕೊಂಡಿದ್ದೆ. ಆದ್ರೆ ಆ ಬಡ್ಡಿ ಮಗ ಬಚಾವಾಗ್ಬಿಟ್ಟ. ಅವತ್ತು ಜನ ಸೇರ್ಲಿಲ್ಲ ಅಂತಿದ್ರೆ ಅದೇ ಬೇಸ್ಮೆಂಟ್ ಅಲ್ಲಿ ಅವನ ಸಮಾಧಿ ಆಗ್ತಿತ್ತು. ನಿನ್ ಮೇಲೆ ಕಾರಸಕ್ಕೆ ಪ್ರಯತ್ನ ಪಟ್ಟವರು ಯಾರು ಅಂತಾನೂ ಗೊತ್ತಿಲ್ವ ಚಂದು? ಇಲ್ಲ ಸಿದ್ದು, ಎಷ್ಟು ಯೋಚನೆ ಮಾಡಿದ್ರೂ ಆ ಪ್ರಶ್ನೆ ಉತ್ತರನೇ ಸಿಗ್ತಿಲ್ಲ. ಇಷ್ಟು ದಿನ ನನಗೆ ಶತ್ರುಗಳೇ ಇಲ್ಲ ಅನ್ಕೊಂಡಿದ್ದೆ. ಅದ್ರ ಬಗ್ಗೆ ಹೆಮ್ಮೆ ಕೂಡ ಇತ್ತು. ಆದರೆ ಈಗ ನಡೆದಿದ್ದನ್ನ ನೋಡಿದ್ರೆ ನನ್ನ ಕಂಡ್ರೆ ಆಗದೆ ಇರೋರು, ನನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿರೋರು ಯಾರೋ ಇದ್ದಾರೆ ಅನ್ನಿಸ್ತಿದೆ. ನಮ್ಮ ಬಿಸ್ನೆಸ್ ಎನಿಮಿಗಳು ಯಾರಾದರೂ ಈ ಕೆಲಸ ಮಾಡಿರ್ಬೋದಾ? ನಮ್ಮ ಕಂಪನಿಗೆ ಆ ರೀತಿ ಎನಿಮೀಸ್ ಯಾರೂ ಇರಲ್ಲ. ಅಕಸ್ಮಾತ್ ಇದ್ರೂ ನನ್ನ ಸಾಯಿಸ್ಬೇಕು ಅಂತ ಯಾರು ಅನ್ಕೊಂಡಿರಲ್ಲ. ಸಿದ್ದು, ಎಷ್ಟೇ ಯೋಚನೆ ಮಾಡಿದ್ರು ನನಗಿದಕ್ಕೆ ಉತ್ತರನೇ ಸಿಗ್ತಿಲ್ಲ ಸಿದ್ದು. ನೀನ್ ಯಾಕೋ ಮೊದಲೇ ಈ ವಿಷಯ ನನಗೆ ಹೇಳಿಲ್ಲ? ಸರಿ, ಒಂದು ಕೆಲಸ ಮಾಡೋಣ, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ನೋ 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 ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಬಗೆಹರಿಯಲ್ಲ. ಈ ವಿಷಯ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದ್ರೆ ನಮ್ಮ ಮನೆ ನೆಮ್ಮದಿ ನೀರು ಪಾಲಾಗುತ್ತಷ್ಟೆ. ನಾನು ನಿನ್ಗಾಗ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಮತ್ತೀಗ ಏನ್ ಮಾಡ್ಬೇಕು ಅಂತ ಇದೆಯಾ? ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬುದ್ಧಿ ಇದೆಯೇನೋ ನಿನ್ಗೆ? ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನ್ ಹೇಳ್ದೆ? ಚಂದನ್ನ ಸಾಯಿಸಿದ್ರೆ ಏನು ಪ್ರಯೋಜನ ಇಲ್ಲ, ನಾವೇನು ಸಾಧಿಸೋಕ್ಕಾಗಲ್ಲ ಅಂತ ಹೇಳ್ದೆ ತಾನೆ. ಈಗ ನೀನೇ ಇಂಥ ಅವಿವೇಕದ ಕೆಲಸನ ಮಾಡಿದ್ಯಲ್ಲ, ಯಾಕೋ ಮಾಡ್ದೆ? ನಿನ್ನನ್ನು ಮದುವೆ ಆಗಿ 3 ವರ್ಷ ಆಗೋಯ್ತು. ನಾನ್ ನಿನ್ನ ಗಂಡ ಆಗ್ಲಿಲ್ಲ, ನೀನ್ ನನಗೆ ಹೆಂಡತಿ ಆಗ್ಲಿಲ್ಲ. ನನ್ನ ಕಷ್ಟ ನಿನಗೆ ಅರ್ಥ ಆಗುತ್ತಾ?
ಈ ಸುಳ್ಳಾಟ ಕಳ್ಳಾಟ ಇನ್ನು ಎಷ್ಟು ದಿವಸ ಕುಮುದ? ಈ ತರನು ಬದುಕೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ನಮ್ಮಿಬ್ಬರು ಮಧ್ಯ ಚಂದನ್ನು ಗೋಡೆ ತರ ನಿಂತಿದ್ದಾನೆ. ಅದಕ್ಕೆ ಅವನನ್ನು ಮುಗಿಸ್ಬಿಟ್ರೆ ನಾನು ನೀನು ಒಂದಾಗ್ಬೋದು ಅನ್ಕೊಂಡೆ. ಆದ್ರೆ ಹೇಗೋ ಅವನು ಬಚಾವಾಗ್ಬಿಟ್ಟ. ಯಾವಾಗ್ಲೂ ನಿನ್ ಕಷ್ಟ ಮಾತ್ರ ಹೇಳ್ಕೊಳ್ತೀಯ. ನನ್ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ಯಾ ಮನೋಜ್? ಮನೆಯಲ್ಲಿ ಎಲ್ರೂ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರು. ಎಲ್ಲಾ ಹೆಂಡ್ತಿರು ತಮ್ಮ ಗಂಡಂದ್ರ ಕೈಯಿಂದ ಕಂಕಣನ ಕಟ್ಟಿಸ್ಕೊಂಡ್ರು. ಆಗ ನಾನು ಅಲ್ಲಿದ್ದೆ. ಮದ್ವೆ ಆಗಿದ್ರು ನನ್ ಗಂಡ ನನ್ ಜೊತೆ ಇಲ್ವಲ್ಲ ಅಂತ ನನ್ಗೆಷ್ಟು ಸಂಕಟ ಆಯ್ತು ಗೊತ್ತಾ? ಎಲ್ಲ ಮುತ್ತೈದೇರ್ ಹಾಗೆ ನಾನು ಕೂಡ ಉಪವಾಸ ಇದ್ದು ವ್ರತ ಮಾಡ್ದೆ. ನಮ್ಮಮ್ಮ ಏನಂತ ಕೇಳಿದ್ರು ಗೊತ್ತಾ ಮನೋಜ್? ಕುಮುದ, ನೀನ್ ಯಾಕೆ ಉಪವಾಸ ಮಾಡ್ತಿದ್ಯಾ ಅಂತ ಕೇಳಿದ್ರು. ನನ್ಗೆಷ್ಟು ಸಂಕಟ ಆಯ್ತು ಗೊತ್ತಾ? ಎಲ್ಲಾನು ನೀನೇ ಹೇಳ್ತೀಯಲ್ಲ ಕುಮುದ. ನಿನಗೆ ನನ್ನ ಕನಸುಗಳ ಪರಿಚಯ ಇದೆಯಾ? ನಮ್ಮದೇ ಆದ ಒಂದು ಪುಟ್ಟ ಮನೆ, ಅಲ್ಲಿ ನಾನು ನೀನು, ಒಬ್ಬ ಮಗಳು ಒಬ್ಬ ಮಗ, ಅವರ ನಗು ಅಳು, ಅದರ ಮಧ್ಯೆ ನಮ್ಮ ಸಂಸಾರ. ಇದೆಲ್ಲ ಆಗೋದು ಯಾವಾಗ? ನಾವಿಬ್ರು ಒಟ್ಟಿಗೆ ಬದುಕೋದು ಯಾವಾಗ ಕುಮುದ? ನಾವಿಬ್ರು ಒಂದೇ ದೋಣಿನಲ್ಲೇ ಸಾಕ್ತಾ ಇದೀವಿ ಮನೋಜ್. ನಮ್ಮಿಬ್ರು ಕನಸು ಒಂದೇ, ನಮ್ಮಿಬ್ರು ನೋವು ಒಂದೇ, ನಾವು ಸೇರ್ಬೇಕಾಗಿರೋ ತೀರ ಕೂಡ ಒಂದೇ. ಡೋಂಟ್ ವರಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಮನೋಜ್, ನೀನು ಚಂದನ್ಗೆ ಆಕ್ಸಿಡೆಂಟ್ ಮಾಡಿದಾಗ ಅವನ್ ನಿನ್ ಮುಖ ನೋಡ್ಲಿಲ್ಲ ತಾನೆ? ಇಲ್ಲ, ನೋಡ್ಲಿಲ್ಲ. ಗುಡ್. ನೋಡು, ಇನ್ಮೇಲೆ ನನ್ನ ಕೇಳ್ದೆ ನೀನು ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ನಾನು ಹೇಳಿದ್ ಮಾತ್ರ ಮಾಡು, ಆಯ್ತಾ? ಚಂದು, ಸ್ವಲ್ಪ ರೈಸ್. ಸಾಕು ರಾಮ್, ಸಾಕು. ಏ ಚಂದು, ನೀನು ಆಂಟಿಬಯೋಟಿಕ್ಸ್ ತಗೋಬೇಕು. ಚೆನ್ನಾಗಿ ಊಟ ಮಾಡು, ಇಲ್ಲಾಂದ್ರೆ ಆಯಾಸ ಆಗುತ್ತೆ. ನಾನು ತಿಂದಿದ್ದು ಸಾಕು, ಮಲಗಿದ್ದು ಸಾಕು. ಮನೇಲಿ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ ಸಿದ್ದು. ಯಾವಾಗ ಆಫೀಸ್ಗೆ ಹೋಗ್ತೀನಿ ಅನ್ನಿಸ್ಬಿಟ್ಟಿದೆ. ಅಮ್ಮನ ಕಾರಣಕ್ಕೆ ಮನೇಲಿದ್ದೀನಿ ಅಷ್ಟೇ. ರಾಮು, ಅಮ್ಮಂದು ಊಟ ಆಯ್ತಾ? ಅಮ್ಮಂದು ಆಗ್ಲೇ ಊಟ ಆಯ್ತು. ಮಾಡ್ಲಿಲ್ಲ ಅಂದ್ರೆ ಚಿನ್ನು ಬಿಡ್ಬೇಕಲ್ಲ. ಚಂದು, ಸರಿ, ನಾಳೆ ಆಫೀಸಲ್ಲಿ ತುಂಬಾ ವರ್ಕ್ ಇದೆ, ನಾವು ಮಲ್ಕೋಬೇಕು. ರಾಮ್, ಗುಡ್ ನೈಟ್ ಕಣ. ರಾಮು, ಗೇಟ್ ಬೀಗ ಹಾಕಿದೇನೋ? ಇತ್ತೀಚೆಗೆ ನಾಯಿಗಳ ಕಾಟ ಜಾಸ್ತಿ ಆಗಿ ಹೋಗಿದೆ. ತಾತ, ನಾನು ಅದನ್ನ ಮಾಡ್ತೀನಿ, ನೀವು ಹೋಗಿ ನೆಮ್ಮದಿಯಿಂದ ನಿದ್ರೆ ಮಾಡಿ. ಏನಾದ್ರು ಒಂದು ಕಾರಣ ಹುಡ್ಕೊಂಡು ಮನೆ ಸುತ್ತ ಓಡಾಡ್ತಿರ್ತೀಯ ಅಲ್ವಾ? ಅಲ್ಲ ಚಂದು, ವಯಸ್ಸಾದ್ಮೇಲೆ ನಿದ್ದೆ ಎಲ್ಲಿ ಬರುತ್ತೋ? ನಿದ್ದೆನೂ ಇರಲ್ಲ, ಕನಸು ಇರಲ್ಲಪ್ಪ. ಹೋಗಪ್ಪ, ಇದೇನೋ ಬೀಗ ಅಂತೆ ಹಾಕೋಗು, ಇಲ್ದವ್ರಿಗೆ ಮನುಷ್ಯ ಮಲ್ಕೊಳಲ್ಲ. ಸತ್ಯ ನನಗೆ. ಬಾಸಿದು ಹೋಗೋಣ. ಓ ಮಲ್ಕೋ. ಸರಿ ಬಿಡು. ಅರೆ, ಚಂದನ್ ತಿಂದಿದ್ದ ತಟ್ಟೆ ಎಲ್ಲೋಯ್ತು? ಗೌರಿ ತಾಯಿ, ನೀನ್ ನನ್ನ ರಾಜ್ಕುಮಾರನ್ ಕಾಪಾಡ್ತೀಯಲ್ಲ ನೋಡು. ಗುರುಗಳು ಹೇಳ್ದಾಗೇನೆ ನಾನು ಎಲ್ಲ ಮಾಡಿದ್ದೀನಿ, ಆದರೆ ಎಲ್ಲರ ಕಣ್ ತಪ್ಸ್ ಮಾಡ್ತಿದ್ದೀನಿ ಅಷ್ಟೇ. ಬೇರೆ ದಾರಿನೇ ಇಲ್ವಲ್ಲ. ಎಲ್ಲರೆದ್ರಿಗೂ ಮಾಡೋ ಭಾಗ್ಯ ಅಂತೂ ನಾನು ಕೇಳ್ಕೊಂಬಂದಿಲ್ಲ. ತಾತಮ್ಮ ನನಗೆ ರಾಜ್ಕುಮಾರನ್ ಕನ್ಸು ಕಾಣೋದನ್ನ ಹೇಳ್ಕೊಟ್ಟದ. ಕನಸಿನಾಗೇನೆ ರಾಜ್ಕುಮಾರನು ಸಿಗ್ದ, ಆದರೆ ಅವನ ಜೊತೆ ಬದುಕೋದು ತುಂಬ ಬೇಗ. ನಿನ್ನನ್ನು ಕರ್ಕೊಂಡು ನನ್ನನ್ನು ರಾಜ್ಕುಮಾರನ್ ಬಿಟ್ಟು ಈ ಮನೆಯಿಂದ ಹೊಂಟೋಗ್ತೀನಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಒಂದೂ ಗೊತ್ತಿಲ್ಲ. ಚಂದು,
ಎಲ್ಲಿಗೆ ಹೊರಟಿದ್ಯಾ? ಇನ್ನೆಲ್ಲಿಗೆ ಹೋಗ್ಲಮ್ಮ, ಆಫೀಸಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇದೆ, ಅಲ್ಲಿಗೆ ಹೊರಟಿದೆ. ಅದು ಹೇಗಾದ್ರೂ ಇರ್ಲಿ, ನೀನಿವತ್ತೆಲ್ಲಿಗೂ ಹೋಗೋದು ಬೇಡ. ಅಮ್ಮ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಷ್ಟು ದಿನ ನೀನು ಹೇಳ್ದಾಗೆ ಸುಮ್ಮನೆ ನಿನ್ನ ಮಾತು ಕೇಳಲಿಲ್ವಾ? ಸುಮ್ಮನೆ ಇರೋ. ದೊಡ್ಡ ದೇಶ ಸೇವೆ ಮಾಡ್ದೋನ್ ಹಾಗಾಡ್ಬೇಡ. ನೀನ್ ಹೇಳ್ದಾಗೆ ನಾನ್ ಕೇಳಲಿಲ್ವಾ? ರೂಮಿಂದ ಹೊರಗಡೆ ಕಾಲಿಡದೆ ಇರ್ಲಿಲ್ವಾ? ಇವಾಗ ನಾನ್ ಹೇಳ್ದಾಗ ನೀನ್ ಕೇಳು. ಏನ್ ಕೇಳ್ದೆ ಅಂತ? ಹೇಳ್ದೆ ಕೇಳ್ದೆ ಜ್ಯೋತಿಷಿ ಹತ್ರ ಹೋಗಿದ್ದೆ, ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ನನಗೆ ಅರ್ಜೆಂಟ್ ಆಗಿ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದ್ರೆ ಹೋಗ್ಬೇಡ ಅಂತಿದ್ಯಾ? ಸರಿ, ಇವಾಗ ಏನು? ಜಗಳ ಕಾಯೋಣ ಅಂತಾನೆ ತೀರ್ಮಾನ ಮಾಡ್ಕೊಂಡು ನಿಂತಿದ್ಯಾ? ನಿನ್ನಿಷ್ಟ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಇನ್ಮೇಲಿಂದ ನೀನು ನನ್ಗೇನು ಹೇಳ್ಬಾರ್ದು, ನಾನು ನಿನ್ಗೇನು ಹೇಳಲ್ಲ. ಹಾಗಂದ್ರೆ ಹೇಗಾಗುತ್ತಮ್ಮ? ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ, ಓಕೆ? ನಿನಗ್ ನನ್ ಕಷ್ಟ ಅರ್ಥನೇ ಆಗಲ್ಲ. ಅಮ್ಮ ಪ್ಲೀಸ್. ಸರಿ, ನಿನ್ನಿಷ್ಟ. ಬಾಯ್. ಚಿನ್ನು, ಯಾಕೆ ಮಗಳೇ ಹೀಗಿದ್ಯಾ? ಏನಾಯ್ತು ಕಂದ? ಏನೂ ಇಲ್ಲ ಅವ್ವ. ನಾನ್ ನನ್ ಮಗನ್ ಬಗ್ಗೆ ಯೋಚಿಸ್ತಾ ಇರೋ ಹಾಗೆ ನೀನು ನನ್ ಮಗನ್ ಬಗ್ಗೆನೇ ಯೋಚಿಸ್ತಾ ಇದ್ಯಾ ಅಲ್ವಾ? ಈ ಮನೇಲಿ ಯಾರು ನನ್ಗೆ ಅರ್ಥ ಆಗಿದಾರೋ ಇಲ್ವೋ, ನೀನಂತೂ ಚೆನ್ನಾಗಿ ಅರ್ಥ ಆಗಿದ್ಯಾ. ಅವ್ವ, ನಿಮ್ ಮಗನ್ಗೆ ಏನೂ ಆಗದೆ ಇರ್ಲಿ ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ. ಗುರುಗಳು ಹೇಳ್ದಾಗೆ ವ್ರತನೂ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅದೊಂದು ತಪ್ಪನ್ನು ಮಾತ್ರ ಕ್ಷಮಿಸ್ಬಿಡಿ ಅವ್ವ. ಮಂಗಳಗೌರಿ, ಈ ಮನೆ ಅಂಗಳದಾಗೆ ನೆಮ್ಮದಿ ಶಾಂತಿ ಇರೋಗ್ ಮಾಡವ. ನಾಳೆ ಬೆಳಿಗ್ಗೆ ಸಿಮೆಂಟ್ ಮತ್ತೆ ಮರಳು ಲೋಡ್ ಬರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ನಮಗೆ ಮುಗಿಸ್ಕೊಡಿ. ಪ್ರಭಾಕರ್, ನಿಮ್ಮನ್ನ ನಂಬೆ ನಾನು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿರೋದು. ಖಂಡಿತ ನಿಮ್ಮ ನಿರೀಕ್ಷೆನ ನಾನು ಸುಳ್ಳು ಮಾಡಲ್ಲ ಸರ್. ನೀವು ನನ್ನನ್ನು ನಂಬಿ ಈ ಪ್ರಾಜೆಕ್ಟ್ನ ತಗೊಂಡಿದ್ದೀರಿ ಅಂದಮೇಲೆ ನೀವು ಹೇಳಿದ ಟೈಮ್ಗೆ ಈ ಕೆಲಸ ಮುಗಿಸೋದು ನನ್ನ ಜವಾಬ್ದಾರಿ ಅಲ್ವಾ ಸರ್? ನಾನಿನ್ ಬರ್ತೀನಿ ಸರ್. ಸಿದ್ದು, ನಿನ್ನ ನೋಡಿದ್ರೆ ನಾನೇನೋ ಕ್ವಶನ್ ಕೇಳಕ್ಕೆ ಬಂದಿರೋ ಹಾಗಿದೆ. ರೈಟ್ ಚಂದನ್, ಪರ್ಸನಲ್ ಅಸಿಸ್ಟೆಂಟ್ ಬೇಕು ಅಂತ ನನಗೆ ನೀನು ಹೇಳೇ ಇಲ್ಲ. ಈಗ ನ್ಯೂಸ್ ಪೇಪರ್ ನೋಡಿದಾಗ ಗೊತ್ತಾಯ್ತು. ಏನು? ನನಗೆ ಪರ್ಸನಲ್ ಅಸಿಸ್ಟೆಂಟ್ ಬೇಕು ಅಂತ ನ್ಯೂಸ್ ಪೇಪರಲ್ಲಿ ಬಂದಿದ್ಯಾ? ಆರ್ ಯು ಜೋಕಿಂಗ್? ತಗೋ ನೋಡು. ಅರೆ, ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಈ ಆ್ಯಡ್ ಕೊಟ್ಟಿಲ್ಲಪ್ಪ. ನನಗೆ ಪರ್ಸನಲ್ ಅಸಿಸ್ಟೆಂಟ್ ಅಗತ್ಯನೂ ಇಲ್ಲ. ಈ ಆ್ಯಡ್ ಯಾರು ಕೊಟ್ರು ಅಂತ ನನಗೆ ಗೊತ್ತಾಗ್ತಿಲ್ವೇ? ನಿನಗೆ ಗೊತ್ತಿಲ್ಲದೆ ನಿನ್ನ ಕಂಪ್ನಿ ಹೆಸರಲ್ಲಿ ಈ ರೀತಿ ಕೊಡೋದೆಲ್ಲ ತಪ್ಪಲ್ವಾ? ಖಂಡಿತ ಹೌದು. ಒಂದು ನಿಮಿಷ ವಿಚಾರಿಸ್. ಓಹ್ ಕುಂದತೆ, ಸರಿಯಾದ ಟೈಮ್ಗೆ ಬಂದ್ರಿ. ಈ ಆ್ಯಡ್ ನೋಡಿ. ಈ ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಟ್ಟಾರ ಯಾರು? ಓ, ಇದಾ? ನಾನೇ ಕೊಟ್ಟಿದ್ದು ಚಂದು. ನಮ್ಮ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡ್ತಿದ್ಯಾ ಅಲ್ವಾ? ಎಲ್ಲ ಕೆಲಸನೂ ನಾನೊಬ್ಳ ಕೈಯಲ್ಲೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನನಗೂ ಕಷ್ಟ ಆಗುತ್ತೆ. ಅದಕ್ಕೆ ನನಗೆ ಪರ್ಸ್ನಲ್ ಅಸಿಸ್ಟೆಂಟ್ ಬೇಕು ಅನಿಸ್ತು, ಅದಕ್ಕೆ ಈ ಆ್ಯಡ್ನ ಕೊಟ್ಟೆ. ಯಾಕೆ ಚಂದು, ಏನಾಯ್ತು? ಏನಿಲ್ಲ ಅತ್ತೆ, ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಅಂತ ಕೇಳಿದೆ ಅಷ್ಟೆ. ಕುಮುದವ್ರೆ, ಅದ್ರ ಅಗತ್ಯ ಏನಿತ್ತು? ನಿಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದ್ರೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಸಿದ್ಧಾರ್ಥ್, ಇದು ಒಂದಿನದ ಕೆಲಸ ಅಲ್ಲ. ಈಗಾಗಲೇ ನಿಮ್ಮ ಮೇಲೆ
ಜವಾಬ್ದಾರಿ ಕೆಲಸ ಎರಡೂ ಜಾಸ್ತಿ ಇದೆ. ನಾಳೆ ಕ್ಯಾಂಡಿಡೇಟ್ಸ್ನ ನಾನೇ ಇಂಟರ್ವ್ಯೂ ಮಾಡ್ತೇನೆ. ನನ್ನ PA ನಾನೇ ಸೆಲೆಕ್ಟ್ ಮಾಡ್ತೇನೆ. ಓಕೆ? ಖಂಡಿತ. ಕುಮುದ, ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ಕೈಯಿಂದ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಿನ್ನ ಹತ್ರನೇ, ನಿನ್ನ ಜೊತೆನೆ. ಮೈ ಗಾಡ್, ರಿಯಲಿ ಗ್ರೇಟ್. ಐ ಲವ್ ಯು ಚಿನ್ನ. ಮನೋಜ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ನೀನಿನ್ನೂ ಸೆಲೆಕ್ಟ್ ಆಗಿಲ್ಲಪ್ಪ. ಅದಿರ್ಲಿ, ನಾನು ಹೇಳಿದ್ದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಓ, ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಂಪನಿಗೆ ಯಾವ ಡಿಗ್ರಿದು ಎಷ್ಟು ಸರ್ಟಿಫಿಕೇಟ್ ಬೇಕು ಹೇಳು? ಒಂದೊಂದು ಸರ್ಟಿಫಿಕೇಟ್ಗೆ ಬರೀ 15,000 ಅಷ್ಟೇ. ಆದ್ರೆ ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟೇ ಸ್ವಲ್ಪ ಕಷ್ಟ. ನಿನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ಬಿಡು. ಇಂಟರ್ವ್ಯೂ ಮಾಡೋದು ನಾನು ತಾನೆ. ಸಿವಿಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಇದ್ರೆ ಆಯ್ತು. ಡೋಂಟ್ ವರಿ ಡಿಯರ್. ಲೋಕದ ಕಣ್ಣಿಗೆ ನಿನ್ನ ಗಂಡ ಆಗದೆ ಇರೋ ನಾನು ನಿನ್ನ ಪರ್ಸನಲ್ ಸೆಕ್ರೆಟರಿ ಆಗ್ತಿದ್ದೀನಲ್ಲ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ನೀನ್ ತುಂಬಾ ಹುಷಾರಾಗಿರ್ಬೇಕಪ್ಪ. ಅತಿ ಆಡಬಾರ್ದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಜೆಂಟಲ್ಮೆನ್ ತರ ಇರಬೇಕು, ಗೊತ್ತಾಯ್ತಾ? ಯಾರೋ ಬಂದ್ರು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೇನೆ. ಸರಿ, ಬಾಯ್. ಚಂದು, ನಾನು ನಿನ್ಗೆ ಆ ರೀತಿ ಹೇಳಿಲ್ಲ ಕಣ. ಹೇಗೋ ಮಾಡೋ ಕೆಲಸ ಮಾಡ್ಲೇಬೇಕು. ಅದಕ್ಕೆ ಒಂದಷ್ಟು ಜನ ಕೆಲ್ಸಕ್ಕೆ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀನು ಹೇಳಿದ್ದು ಕರೆಕ್ಟ್ ಸಿದ್ದು. ಮತ್ತೆ ತಾತ, ಏನ್ ಸಮಾಚಾರ? ನೀ ಹೇಳ್ಬೇಕೆಲ್ಲ. ಏನ್ರಪ್ಪ, ಗೆಳೆಯರಿಬ್ರು ಆಫೀಸ್ ಬಿಟ್ಟು ಮನೆಗೆ ಬಂದ್ರು, ಆಫೀಸಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಲ್ರೋ. ನಾನು ಹಾಗೆ ಮಾಡ್ತಾ ಇದ್ದೆ. ಆದ್ರೆ ಇವ್ರ ಅಜ್ಜಿ ನನ್ನ ಬೈತಾ ಇರ್ತಿದ್ಲು. ಆಫೀಸ್ ಬಿಟ್ಟು ಮನೆಗೆ ಬಂದ್ರು ಆಫೀಸಿನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ, ಅದನ್ನ ಅಲ್ಲೇ ಮರ್ತು ಬಿಡ್ಬೇಕು ಅಂತ ಹೇಳ್ತಾ ಇದ್ಲು. ಹಾಗೆಲ್ಲ ಮಾಡಕ್ಕಾಗತ್ತ ಸಿದ್ದು? ತಾತ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ. ಈ ವಯಸ್ಸಲ್ಲಿ ಅಜ್ಜಿ ಮೇಲೆ ಏನ್ ಹೊಂದಾಣಿಕೆ, ಏನ್ ಪ್ರೀತಿ. ಬಾ, ಸೂಪರ್ ತಾತ. ಸಿದ್ದು, ನಮ್ ತಾತನ ಹತ್ರ ನೀನು ತುಂಬಾ ಕಲಿಯೋದಿದೆ ತಾತ. ಸಿದ್ದು ಏನ್ ಗೊತ್ತಾ, ಹುಡ್ಗಿನ್ ನೋಡಿ ನಗದಕ್ಕೂ ಬರಲ್ಲ ಅವನ್ಗೆ. ಇಂಥವನಿಗೆ ಮದುವೆ ಆಗುತ್ತಾ? ಖಂಡಿತ ಇಲ್ಲ ಸಿದ್ದು. ಮೊದಲು ಒಂದು ಹುಡುಗಿನ ನೋಡಿದ ತಕ್ಷಣ ಒಂದು ಸ್ಮೈಲ್ ಬಿಸಾಡ್ಬೇಕಯ್ಯ. ಮುಂದೆ ಏನ್ ಬೇಕಾದ್ರೂ ಆಗ್ಲಿ. ನೀವಿಬ್ರು ಮಾತಾಡ್ತಾ ಇರಿ, ನಾನು ನಮ್ ಭಾವಿ ಪತ್ನಿ ಜೊತೆ ಮಾತಾಡ್ತೀನಿ. ಆಯ್ತಾಯ್ಕೆ, ಬಾಯ್ ಬಾಯ್ ಸಿದ್ದು. ಏ ಸಿದ್ದು, ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗೋದ್ರಲ್ಲಿ ಏನು ಮಜಾ ಇರಲ್ವೋ? ನೋಡು, ನಮಗೆ ಇಷ್ಟ ಆದವಳನ್ನ ಎಷ್ಟೇ ಕಷ್ಟ ಆದ್ರೂ ಮದುವೆ ಆಗ್ಬೇಕು. ಪ್ರೀತಿ ಮಾಡದೇ ಇದ್ರೆ ಗಂಡಸಾಗಿ ಹುಟ್ಟಿ ಏನು ಪ್ರಯೋಜನ? ಗಂಡಸಾಗಿ ಹುಟ್ಟಿದ ಮೇಲೆ ಪ್ರೀತಿ ಮಾಡಬೇಕು. ಪ್ರೀತಿ ಅನ್ನೋದು ಒಂದು ಹಿತವಾದ ನೋವು. ಗಂಡಸ ಆ ನೋವನ್ನು ಅನುಭವಿಸ್ಬೇಕಪ್ಪ. ಕಾದ ಕುಲುಮೆಯಲ್ಲಿ ಕಬ್ಬಿಣ ಕಾದ ಹಾಗೆ ಗಂಡಸು ಪ್ರೀತಿ ಕುಲುಮೆಯಲ್ಲಿ ಕುದಿದು ತನ್ನ ಜೀವನವನ್ನ ಬೇಕಾದ ಹಾಗೆ ರೂಪಿಸ್ಕೊಳ್ಬೇಕು. ತಾತ, ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಎದುರಿಗೆ ಸಿಕ್ಕಿದವ್ರು ಯಾರಾದ್ರೂ ಸರಿ ಲವ್ ಮಾಡಬೇಡ ಅನಿಸ್ತಾ ಇದೆ. ಬರೀ ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ. ಸಿನಿಮಾದವ್ರಿಗೆ ಏನ್ ಗೊತ್ತೋ ಇದು? ನಿಜ ಜೀವನದಲ್ಲಿ ನಡೀತಾ ಇರೋದೇ ಸಿನಿಮಾ ಅಲ್ವಾ? ಒಂದ್ ವಿಷಯ ತಿಳ್ಕೊ, ಪ್ರೀತಿ ಹೇಗೆ ಹುಟ್ಟುತ್ತೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಹುಟ್ಟಬಹುದು. ಆದ್ರೆ ಅದನ್ನ ಗುರುತಿಸೋ ಶಕ್ತಿ ಇರಬೇಕು. ಅದಕ್ಕೆ ವಿಶೇಷವಾದ ಕಣ್ಣಿರ್ಬೇಕು. ತಾತ, ನೀವು ನನಗ್ ಮೊದ್ಲೇ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಬೇಕಾದಷ್ಟು ಜನ ಹುಡುಗಿರ್ನ ಒಂದ್ ಹುಡುಗಿ ಹುಡುಕೊಳ್ಳಪ್ಪ ಸಾಕು. ಅಷ್ಟೊತ್ತಿಂದ ಹೇಳ್ತಾನೆ ಇದೀನಿ, ಅರ್ಥನೇ ಮಾಡ್ಕೋತಿಲ್ರಿ. ಓ, ನೀವು ದಯವಿಟ್ಟು ನನಗೆ ಯಾವುದೇ ಕಾರಣನೂ ಕೊಡಕ್ ಹೋಗ್ಬೇಡಿ.